ಮಾಡಿದ್ದ 60 ವರ್ಷದಾಗ ಆದ್ರೆ ಇದನ್ನ ತುಂಬಬೇಕಾದ್ರೆ 1000 ವರ್ಷ ಬೇಕು. ಅಂದ್ರೆ ಏನೋ ಒಂದು 5-10% ಮಂದಿ ಏನದಾರಿ ಈ ದೇಶದೊಳಗೆ ದೊಡ್ಡ ದೊಡ್ಡ ಉದ್ಯೋಗಪತಿಗಳಂತ ಆ ಸೌಕರ್ಯಗಳು ಕೇವಲ ಈ ಪಂಚ ಮಹಾಭೂತಗಳಿಂದನೇ ಲಭಿಸೋದು. ಗಾಳಿ ಸುರಕ್ಷಿತವಾಗಿಲ್ಲ, ಊರ್ಜಾ ರಕ್ಷಣೆ ಸರಿಯಾಗಿಲ್ಲ, ನೀರು ಸುರಕ್ಷಿತವಾಗಿಲ್ಲ. ಹಾಗಾದ್ರೆ ಇವುಗಳ ಮೇಲೆ ಹುಟ್ಟಿ ಬದುಕುವಂತ ಜನ ಹೆಂಗ್ ಸುರಕ್ಷಿತ ಆಗಿರ್ಲಿಕ್ಕೆ ಸಾಧ್ಯ? ಪ್ರತಿಯೊಬ್ಬ ಮನುಷ್ಯಗೂ ಇವ ಬೇಕು. ನಮಗೆಲ್ಲ ಸೌಕರ್ಯಗಳು ಬೇಕು. ಆ ಸೌಕರ್ಯಗಳು ಕೇವಲ ಈ ಪಂಚ ಮಹಾಭೂತಗಳಿಂದನೇ ಲಭಿಸೋದು. ಆದ್ರೆ ಆ ಮಹಾಭೂತಗಳೇ ನಮಗೆ ಬೇಡ. ಗಾಳಿ ನಮಗ್ ಬೇಡ, ಸರಿಯಾದ ಗಾಳಿ ನಮಗ್ ಬೇಡ, ಮಣ್ಣು ನಮಗ್ ಬೇಡ. ಆದ್ರೆ ಮಣ್ಣಿನಲ್ಲಿ ಬೆಳೆಯುವಂತ ಆಹಾರ ನಮಗ್ ಬೇಕು, ಆದ್ರೆ ಮಣ್ಣು ಬೇಡ. ಕುಡಿಲಿಕ್ಕೆ ನೀರು ಬೇಕು, ಆದ್ರೆ ನೀರು ಚೆನ್ನಾಗಿ ಇಟ್ಕೊಳ್ಳಂಗಿಲ್ಲ, ಬೇಡ ಅಂತೀವಿ ನೀರನ್ನು. ಯಾರು ಅದನ್ನು ತಡೆಯೋ ಪ್ರಯತ್ನ ಮಾಡೋದಿಲ್ಲ. ಗಾಳಿ ಪ್ರತಿ ಕ್ಷಣಕ್ಕೂ ಶ್ವಾಸ ಉಚ್ಛ್ವಾಸಕ್ಕಾಗಿ ನಮಗ್ ಬೇಕು, ಆದ್ರೆ ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಮ್ದಲ್ಲ ಅಂತೀವಿ. ಇಂಧನ ಇಲ್ಲದೇನ ಯಾರಿಗೆ ಬದುಕಲಿಕ್ಕೆ ಆಗೋದಿಲ್ಲ, ಆದರೆ ನಮ್ಮ ಯಾವ ಇಂಧನದ ಮೂಲಗಳು ಸುರಕ್ಷಿತವಾಗಿರುವುದಿಲ್ಲ. ಅವಕಾಶ ಬೇಕು, ಆದರೆ ಅವಕಾಶದಲ್ಲಿ ಮನುಷ್ಯ ಪ್ರಾಣಿಗಳ ಸಂಚಾರಕ್ಕಿಂತಲೂ ಹೆಚ್ಚಾಗಿ ಆಕಾಶದಲ್ಲಿ ಬೇರೆಯವರ ಸಂಚಾರ ಆರಂಭ ಆಗಿದೆ. ಹೀಗಾಗಿ ಎಷ್ಟು ಸುರಕ್ಷಿತವಾಗಿದೀವಿ ನಾವು ಇವತ್ತಿನ ದಿವಸ ಅಂತ ನಿರ್ಣಯ ಮಾಡೋದು ಬಹಳ ಕಷ್ಟ. ಅದರಲ್ಲಿಯೂ ಸಹಿತ ಭಾರತದಂತ ಕೃಷಿ ಪ್ರಧಾನವಾದಂತ ದೇಶದಲ್ಲಿ ಈ ಎಲ್ಲವುಗಳ ರಕ್ಷಣೆಯ ಜವಾಬ್ದಾರಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೋ ಅವ್ರ ಮೇಲಿರುತ್ತೆ. ಆಮೇಲೆ ಯಾರು ಕಡಿಮೆ ಸಂಖ್ಯೆಯಲ್ಲಿದ್ದಾರೋ ಅವ್ರು ಹಾಳು ಮಾಡ್ಲಿಕ್ಕೆ ಲೈಸೆನ್ಸ್ ತಗೊಂಡಾರ. ಅಂದ್ರೆ ಏನೋ ಒಂದು 5-10% ಮಂದಿ ಏನದಾರಿ ಈ ದೇಶದೊಳಗೆ ದೊಡ್ಡ ದೊಡ್ಡ ಉದ್ಯೋಗಪತಿಗಳಂತ ಅವ್ರ ಪಂಚ ಮಹಾಭೂತಗಳನ್ನ ಹಾಳು ಮಾಡುವ ಕಾಂಟ್ರಾಕ್ಟ್ ಅವ್ರು ತಗೊಂಡಾರ. ಅವುಗಳನ್ನ ರಕ್ಷಣೆ ಮಾಡುವಂತ ಕಾಂಟ್ರಾಕ್ಟ್ ಇವು 60-70% ಒಕ್ಕಲಿಗರದಾರ, ಇವ್ರ ಮ್ಯಾಗ ಹಾಕಾಕ. ಅವ್ ಒಕ್ಕಲಿಗಾಗೂ ತಲೆ ಇಲ್ಲ. ನನ್ನ ಮಣ್ಣು ಇವತ್ತು ಹಾಳಾಯ್ತು ಅಂದ್ರೆ ನಾಳೆ ಏನ್ ನೋಡ್ಬೇಕು ಅಂತ ನಾವು ಗೊತ್ತಿಲ್ಲ. ನೀರರ ಏನೂ ಉಳಿಸಿಲ್ಲ. ಈಗ ನಾವು ಮೊದಲು ಹಳದಾಗ ಹೊಳ್ಯಾಗ ಹಿಂಗ ಬ್ಯಾಸಗಿ ದಿನದಾಗ ಉಸುಗ ಮಗ್ಗಲಕ್ಕ ಸರಿಸಿ ವರ್ತಿ ತೆಗದ್ರ ನೀರು ಬರ್ತಿತ್ತು 2 ಫೂಟ್ನ್ಯಾಗ 1 ಫೂಟ್ನ್ಯಾಗ. ಈಗ 1000-1200 ಫೂಟ್ ನೀರು ಕೆಳಗೆ ಹೋಗೈತಿ. ಈ ನೀರು ತುಂಬಬೇಕು. ನಾವೀಗ ತುಂಬಲಿಲ್ಲ ಅಂತಂದ್ರೆ 2030 ನಂತರ ಇಂಥ ಬರಗಾಲ ಈ ದೇಶಕ್ಕೆ ಬರುವುದೈತಿ. ಅದು ವೈಜ್ಞಾನಿಕರೇ ಹೇಳುವಂತ ಮಾತು. ಈ ನೀರು ತುಂಬೋದಾಯ್ತು ಅಂದ್ರ ನಾವೇನ್ ನಿಂತೀವಲ್ಲ ಈ ಭೂಮಿ ಕೆಳಗ 1200 ಫೂಟಿನ ತನೂ ನೀರಿಲ್ಲಿ ಖಾಲಿ ಮಾಡಿವಿ. ಎಲ್ಲ ಜಗ್ಗಿ 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 ಖಾಲಿ ಮಾಡಿವಿ. ಯಾಕಂದ್ರೆ ನಮ್ಮ ದೇಶದ ಒಟ್ಟು 60% ನೀರಾವರಿ ಬೋರ್ವೆಲ್ಗಳಿಂದ ಆಗ್ತಾ ಇದೆ. 60%. ಕೆರೆಗಳು, ನದಿಗಳು, ಡ್ಯಾಮ್ಗಳಿಂದ ಕೇವಲ 40% ಆಗ್ತಾ ಇದೆ. ಈ ಪ್ರಮಾಣದಲ್ಲಿ ನೀರು ಜಗ್ತಾ ಇದೀವಿ, ಅದನ್ನು ತುಂಬುತ್ತಾ ಇಲ್ಲ. ಇವತ್ತ ತುಂಬು ನಿರ್ಣಯ ಮಾಡಿದ್ರು ಸಹಿತ ನಾವೇನ್ ಕುಂತೀವಲ್ಲ, ಇದ್ರ ಕೆಳಗೆ 40 ಫೂಟ್ ತುಂಬಾಕ ಒಂದು 100 ವರ್ಷ ಬೇಕು. ಈಗ ತೆಗೆದ್ ನೀರ್ 40 ಫೂಟ್ ಕೆಳಗಿನ ತುಂಬಾಕ 100 ವರ್ಷ ಬೇಕು. ಇನ್ನೇನು 1200-1600 ಫೂಟಿನ ತನ ಹೋಗೈತಲ್ಲ, ಇದನ್ನೆಲ್ಲ ತುಂಬಕಂತಂದ್ರೆ 1000 ವರ್ಷಗಳು ಬೇಕು. ಹಾಳು ಮಾಡಿದ್ದು ಎಷ್ಟು ದಿನದಾಗ ಅಂದ್ರೆ 60 ವರ್ಷದಾಗ. ಹಾಳು ಮಾಡಿದ್ದು 60 ವರ್ಷದಾಗ, ಆದ್ರೆ ಇದನ್ನ ತುಂಬಬೇಕಾದ್ರೆ 1000 ವರ್ಷ ಬೇಕು. ಹಾಳು ಮಾಡಿದ್ದು 1 ತಲಿ 2 ತಲಿ, ಇದನ್ನ ತುಂಬಬೇಕಾದ್ರೆ 100 ತಲಿ ಹಾಕಿದ್ರು ತುಂಬಂಗಿಲ್ಲ. ಅಷ್ಟು ಹಾಳು ಮಾಡ್ಕೊಂಡು ಕುಂತೀವಿ. ಇಷ್ಟ ಆಗಿನೂ ಸಹಿತ ನಮ್ಗೆ ಒಬ್ಬರಿಗೆ ಕಾಳಜಿ ಇಲ್ಲ ಮುಂದಿನ ಗತಿ ಏನು ಅಂತ. 2033 ನಂತರ ಈ ದೇಶಕ್ಕೆ ನೀರು ಯಾರು ಕೊಡೋರು ಅಂತ ನಮ್ಗೆ ಒಬ್ಬರಿಗೆ ಚಿಂತಿಲ್ಲ. ಎಲ್ಲ ಶಹರಗಳು ಚೆನ್ನೈಗಿಂತಲೂ ಮುಂದೆ ಹೋಗ್ತಾವ. ಚೆನ್ನೈ ಒಳಗೆ ಬ್ಯಾಸಿಗೆ ಬಂತು ಅಂತಂದ್ರೆ ದವಾಖಾನ್ಯಾಗ ಬೋರ್ಡ್ ಹಾಕ್ತಾರ, ನಿಮ್ಮ ನೀರು ನೀವ ತರ್ಬೇಕಂತ. ಬಾಣಂತಿಗೆ ಮೊದಲನೇದಾಗಿ ಹೇಳ್ತಾರೆ, ನಿಮ್ಮ ಮನೆಯಿಂದ ನೀರು ತರೋರಿದ್ರೆ ನಮ್ಮಲ್ಲಿ ಅಡ್ಮಿಟ್ ಆಗ್ರಿ ಅಂತ.
ಈ ಸ್ಥಿತಿ ಎಲ್ಲರಿಗೂ ಬರುವುದೈತಿ. ದಕ್ಷಿಣ ಆಫ್ರಿಕಾದ ಕೆಲವೊಂದು ಶಹರಗಳಲ್ಲಿ 12 ತಿಂಗಳು ನೀರಿಲ್ಲ. ನಮ್ಮಲ್ಲಿಯೇ ಮಹಾರಾಷ್ಟ್ರದಲ್ಲಿ ಕೆಲವು ವರ್ಷಗಳ ಹಿಂದೆ ಲಾತೂರ್ಗೆ ಮಿರಜ್ದಿಂದ ಸುಮಾರು 300 ಕಿಲೋಮೀಟರ್ದಿಂದ ರೈಲ್ವೆದಿಂದ ನೀರು ಒಯ್ದು ಕೊಡ್ಬೇಕಾಯ್ತು. ಯಾಕಂತಂದ್ರ ಲಾತೂರ್ನಲ್ಲಿ ಕೇವಲ 0.65% ಅರಣ್ಯ ಉಳಿದಿದೆ. ನೀರನ್ನು ಭೂಮಿಯೊಳಗೆ ತುಂಬವ್ರು ಯಾರು ಅಂದ್ರೆ ಗಿಡಗಳು ತುಂಬುವುದು. ನಾವು ಒಡ್ಡು ಹಾಕೊಂಡು ತುಂಬಬೇಕು. ನಮ್ಗಿಂತಲೂ ಹೆಚ್ಚು ಕೆಲಸ ಮಾಡೋರು ಯಾರಾದ್ರೂ ಇದ್ರೆ ಗಿಡಗಳು ಮಾಡ್ತಾವ. ಭೂಮಿಯೊಳಗೆ ನೀರು ತುಂಬವ್ರು ಯಾರು ಅಂದ್ರೆ ಗಿಡಗಳು. ನಾವಂತೀವಿ ಇದು ಎದಕ್ ಬರ್ತದ, ಅದು ಎದಕ್ ಬರ್ತದ, ಅದು ಎದಕ್ ಬರ್ತದ, ನಮಗ ಬರ್ಬೇಕು ಅಂತ ನಾವಂತೀವಿ. ನಮ್ಮ ಕೆಲಸಕ್ಕೆ ಯಾವ ಬರ್ತಾವ ಅಷ್ಟ ನಮ್ಮ ಉಪಯೋಗದು ಅಂತೀವಿ. ನಮ್ಗೆ ಹೆಂಗ್ ಬರ್ತಾವ? ಎಲ್ಲಾನು ನಮಗ ಹೆಂಗ್ ಬರ್ತಾವ? ಅಪ್ರತ್ಯಕ್ಷವಾಗಿ ನಾವು ಕೆಲಸ ಮಾಡ್ತಿರ್ತಾವ.